ಮಾತಿಲ್ಲ ಕಥೆ ಇಲ್ಲ ಜಮೀರ್ ಸಾಹೇಬ್ರದ್ದು ಬರೀ ಮೌನ. ಸರ್, ನಿಮ್ಗೆ ಮಂತ್ರಿಗಿರಿ ಸಿಕ್ಕಿಲ್ವಲ್ಲ ಅಂತ ಮಾಧ್ಯಮದವರು ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ಕ್ಯಾಮೆರಾ ಕಂಡ ಕೂಡಲೇ ಬೆನ್ನನ್ನ ತಿರುಗಿಸಿದ್ದಾರೆ ಜಮೀರ್. ಎಷ್ಟೇ ಕೇಳಿದ್ರು ಕೂಡ ಜಪ್ಪಯ್ಯ ಅಂದ್ರು, ಮಾತಾಡಿಲ್ಲ. ಜಮೀರ್ ಕ್ಯಾಮೆರಾಗಳಿಗೆ ಬೆನ್ನನ್ನ ತೋರಿಸಿ ಮುನ್ನಡೆದ್ಬಿಟ್ಟಿದ್ದಾರೆ. ಮಾತಿಲ್ಲ ಕಥೆ ಇಲ್ಲ ಜಮೀರ್ ಸಾಹೇಬ್ರದ್ದು ಬರೀ ಮೌನಕ್ಕೆ ಜಾರೋಗ್ಬಿಟ್ಟಿದ್ದಾರೆ. ಕ್ಯಾಮ್ರಾ ಕಂಡ ಕೂಡಲೇ ಬೆನ್ನನ್ನು ತಿರುಗಿಸ್ಕೊಂಡು ಆ ಕಡೆ ಹೋಗ್ಬಿಟ್ಟಿದ್ದಾರೆ. ಎಷ್ಟೇ ಕೇಳಿದ್ರು ಕೂಡ ಜಪ್ಪಯ್ಯ ಅಂದ್ರೂ ಕೂಡ ಮಾತನಾಡೇ ಇಲ್ಲ ಏನು ಕೂಡ. ಕ್ಯಾಮ್ರಾಗಳಿಗೆ ಬೆನ್ನನ್ನು ತೋರಿಸಿ ಕುಳಿತಿರುವಂತಹ ಜಮೀರ್ ಅಹಮದ್ ನಾನೇನು ಮಾತನಾಡಲ್ಲ ಅಂತ ಹೇಳ್ಬಿಟ್ಟು ಮಾಜಿ ಮಿನಿಸ್ಟರ್ ಹೇಳಿದ್ದಾರೆ. ಕೆಲವೊಂದು ಬಾರಿ ಹಾಗೇನೆ ಕೆಲವೊಂದು ಸಂದರ್ಭಗಳಲ್ಲಿ ಏನ್ ಮಾತಾಡಿದ್ರೆ ಏನಾಗಬಹುದು, ಈ ಪರಿಸ್ಥಿತಿಗಳು ಸಮಯಗಳು ಕೆಟ್ಟವು ಇದ್ದಾಗ ಬೇಡ ಅಂತ ಹೇಳ್ಬಿಟ್ಟು ಹಿಂದೇಟ್ ಹಾಕಿದ್ರೆ ಏನೋ ಗೊತ್ತಿಲ್ಲ. ಬಟ್ ಏನು ಕೂಡ ಕೇಳಿದಂತಹ ಪ್ರಶ್ನೆಗೆ ಏನು ಕೂಡ ಮಾತನಾಡೋದಕ್ಕೆ ಮುಂದಾಗಿಲ್ಲ. ಬೇಡ ಅಂತ ಹೇಳ್ಬಿಟ್ಟು ಎಷ್ಟೇ ಕೇಳಿದ್ರು ಕೂಡ ಏನು ಮಾತಾಡಿಲ್ಲ, ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ. ಮಂತ್ರಿಗಿರಿ ವಿಚಾರವಾಗಿ ಪ್ರತಿಭಟನೆ ಆಗ್ತಾ ಇದೆ. ಈ ಕಡೆ ತಿರುಗಿ ಈಗ ಪ್ರತಿಭಟನೆ ಏನು ಮಾತಾಡಲ್ಲ. ಈಗ ಈಗ ಪ್ರತಿಭಟನೆ ಏನು ಮಾತಾಡಲ್ಲ. ಈಗ ನೀವು ಸಚಿವರ ನೀವು ಈಗ ಪ್ರತಿಭಟನೆ ಏನು ಮಾತಾಡಲ್ಲ. ಈಗ ನೀವು ಸಚಿವರಾಗಬೇಕು ಅಂತ ಹೇಳಿ ಡಿಮ್ಯಾಂಡ್ ಇದೆ ಸರ್. ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ಈ ಕಡೆ ತಿರುಗಿ ಇದು ಮಾಡೋದು ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಯಾಕೆ ಆ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು ಅಂತ, ನಾನು ಏನು ಮಾತಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು, ಒಂದು ಬೇಸರ ಇರುತ್ತೆ, ಮತ್ತೆ ಏನ್ ಮಾತಾಡಿದ್ರೆ ಏನ್ ಎಡವಟ್ಟುಗಳಾಗುತ್ತೋ ಅನ್ನುವಂತಹ ಗೊಂದಲ ಇರುತ್ತೆ. ಸೊ ಬೇರೆ ಏನಾದ್ರೂ ವಿಚಾರಗಳನ್ನ ಕೇಳುವಂತಹ ಪ್ರಯತ್ನ ಏನಾದ್ರೂ ಆಯ್ತಾ, ಏನಾದ್ರೂ ಅಪ್ಡೇಟ್ ಸಿಗ್ತಾ ದೀಪಾ? ರೋಜಾ, ಇವತ್ತು ಕೆಪಿಸಿಸಿಗೆ ಆಗಮಿಸಿದಂತಹ ಮಾಜಿ ಸಚಿವ ಜಮೀರ್ ಅಹಮದ್ ಅವರಿಗೆ ಒಂದು ಹಂತದ ಬೇಸರ ಅಂತೂ ಇದೆ. ಅಂದ್ರೆ ಮೊದಲನೇ ಪಟ್ಟಿಯಲ್ಲಿ ತಮ್ಮ ಹೆಸರು ಇರ್ಲಿಲ್ಲ ಅನ್ನುವಂತಹದ್ದು, ದಾವಣಗೆರೆ ವಿಚಾರವಾಗೂ ಕೂಡ ಮಾಧ್ಯಮಗಳು ದೊಡ್ಡ ಮಟ್ಟಿನ ಸುದ್ದಿಗಳು ಅವರಿಗೆ ಎಫೆಕ್ಟ್ ಆಯ್ತು ಅನ್ನುವಂತಹದ್ದು ಅವರ ಆಪ್ತ ವಲಯಗಳು ಅವರ ಮುಂದೆ ಹೇಳಿದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. ಹೀಗಾಗಿ ಒಂದಿಷ್ಟು ಮಾಧ್ಯಮಗಳನ್ನ ಪ್ರತಿದಿನವೂ ಕೂಡ ಅವರು ಅವಾಯ್ಡ್ ಮಾಡುವಂತಹ ಕೆಲಸವಂತೂ ಮಾಡೇ ಮಾಡ್ತಿದ್ದಾರೆ. ಇದೀಗ ನಿನ್ನೆಷ್ಟೇ ಅವರು ದಾವಣಗೆರೆ ಹಾಕ್ಬಾರ್ದು ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಒಂದು ಇಂಜೆಕ್ಷನ್ ಆರ್ಟ್ ಕೂಡ ತಂದಿದ್ದಾರೆ. ಅದರ ಬೆನ್ನಲ್ಲೇ ಇವತ್ತು ಕೆಪಿಸಿಸಿ ಕಚೇರಿಗೆ ಆಗಮಿಸಿದ್ದಂತಹ ಅವರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ನಾವು ಮಾಡಿದ್ರು ಕೂಡ ತಿರುಗಿ ಕೂತುಕೊಳ್ಳುವಂತಹದನ್ನ ಮಾಡಿದ್ರೆ ಹೊರತು ಅದಕ್ಕೆ ಅಟ್ಲೀಸ್ಟ್ ಒಂದು ಸ್ಪಷ್ಟನೆಯನ್ನ ಕೊಡ್ಬೇಕು ಅಂತ ಅವರು ಮುಂದಾಗ್ಲಿಲ್ಲ. ಕೆಲವೊಂದ್ ಕಡೆ ಸಚಿವ ಸ್ಥಾನ ಸಿಗ್ಲಿಲ್ಲ ಅನ್ನುವಂತಹದ್ದ ಬೇಸರದ ಜೊತೆಗೆ ತಾವು ಈಗ ಏನಾದ್ರು ಮಾತನಾಡಿದ್ರೆ ಸಿಗುವಂತಹ ಸಚಿವ ಸ್ಥಾನವು ಸಿಗೋದಿಲ್ಲ ಅನ್ನುವಂತಹದ್ದು ಎಲ್ಲ ಆಗ್ಬಿಡುತ್ತೋ ಅನ್ನುವಂತಹದ್ದು ಒಂದಿಷ್ಟು ಅಭಿಪ್ರಾಯ ಅವರಿಗೆ ಇದ್ದಂಗಿದೆ. ರೋಜಾ, ರೈಟ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.